ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ನಾನು ನಿಮ್ಗೆ ಇವತ್ತು ನಮ್ಮ ಮಂಡ್ಯ ಸ್ಟೈಲ್ ನಾಟಿ ಕೋಳಿ ಸಾರು ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಒಂದು ಪಾತ್ರೆಗೆ ಒಂದು ಹಾಫ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಆ ಎಣ್ಣೆಗೆ ಈ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾಕೆ ಫ್ರೈ ಮಾಡ್ಕೊತಾ ಇದ್ದೀನಿ? ಚಿಕನ್ ಬೇಯಿಸ್ಕೊಳ್ಳೋದಕ್ಕೆ, ಚಿಕನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. 1.5 kgಗೆ ಒಂದು ಈರುಳ್ಳಿ ತೊಗೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟು, ಅರಿಶಿನ ಮತ್ತು ಸಾಲ್ಟು, ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆ ಬಿಟ್ಕೊಳ್ಳಿ. ಬನ್ನಿ, ಈಗ ಸೈಡಲ್ಲಿ ನಾವು ಒಂದು ಪ್ಯಾನ್ ತೊಗೊಂಡು ಇಲ್ಲಿ ನಾನು ಒಂದು 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ, ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಫ್ರೈ ಮಾಡಿಕೊಂಡು ಇದೇನಕ್ಕೆ? ಮಸಾಲೆಗೆ, ಸರಿನಾ? ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇನ್ನೇನೇನು ಬೇಕು ಈರುಳ್ಳಿ ಜೊತೆಗೆ ನೋಡ್ಕೊಳ್ಳಿ. ಅರ್ಧ ಹೋಳು ತೆಂಗಿನಕಾಯಿ ತುರಿ, 2 ಸ್ಪೂನು ಹುರ್ಗಡ್ಲೆ, ಮತ್ತು ಲವಂಗ ಅರ್ಧ ಸ್ಪೂನು, 8 ಚಕ್ಕೆ, 1 ಸ್ಪೂನು ಗಸಗಸೆ, ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಬೇಕು. ನಾನು ಫಸ್ಟ್ ಇಲ್ಲಿ ಚಕ್ಕೆ ಲವಂಗನ ಎರಡೂ ಸ್ವಲ್ಪ ಕುಟ್ಕೋತೀನಿ. ಬಿಕಾಸ್ ಅದು ಫೈನ್ ಪೇಸ್ಟ್ ಆಗೋ ಮತ್ತೆ ಬಾಯಲ್ಲಿ ಸಿಗುತ್ತೆ. ಸ್ವಲ್ಪ ಕುಟ್ಕೊಂಡ್ಬಿಟ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ತೆಂಗಿನಕಾಯಿ, ಹುರ್ಗಡ್ಲೆ, ಗಸಗಸೆ, ಚಕ್ಕೆ, ಲವಂಗ, ಮತ್ತು ನಾವೇನು ಫ್ರೈ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಈರುಳ್ಳಿ, ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಆ ಈರುಳ್ಳಿನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡಿ, ಚಿಕನ್ ಇವಾಗ ಎಣ್ಣೆ ಬಿಟ್ಕೊಂಡಿದೆ. ನೀರೆಲ್ಲ ಸುಂಡು ಎಣ್ಣೆ ಬಿಟ್ಕೊಂಡಿದ್ಮೇಲೆ ಇವಾಗ ಒಂದು ಚೊಂಬಷ್ಟು ನಾನು ನೀರು ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಬೇಯಲಿ. ಅದು ಬೇಯ್ತಾ ಇರಲಿ. ಈ ಸಾಂಬಾರು ಎಷ್ಟು ಈಸಿ ಅಂದರೆ, ಇದು ಹಳೇ ಕಾಲದಲ್ಲಿ ಮಾಡ್ತಾಯಿದ್ದಿದ್ದು. ಇಲ್ಲಿ ನೀವು ನಮ್ಮ ಥರ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮೆಟೊ ಈ ಥರ ಏನೂ ಡೆಕೋರೇಷನ್ ಇಲ್ದಿರ ಸಿಂಪಲ್ಲಾಗಿ ನೀಟಾಗಿ ನಮ್ಮ ಕೈಗೆ ಸಿಗೋವಂಥ ಇಂಗ್ರೀಡಿಯೆಂಟ್, ಈಸಿಯಾಗಿ ಸಿಗೋವಂಥ ಇಂಗ್ರೀಡಿಯೆಂಟಲ್ಲಿ ಮಾಡ್ತಾಯಿದ್ದಿದ್ದು. ನಾವೇ ಏನೇನೋ ಡೆಕೋರೇಟ್ ಮಾಡ್ತೀವಿ ಸಾಂಬಾರಿಗೆ. ಈಗ ಬನ್ನಿ, ಈಗ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ 2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. 2 ರಿಂದ 3 ಸ್ಪೂನೇ ಹಾಕ್ಕೊಳ್ಳಿ. ಇಲ್ಲಿ 3 ಈರುಳ್ಳಿ, ಮೀಡಿಯಮ್ ಸೈಜ್ 3 ಈರುಳ್ಳಿ ಉದ್ದುದ್ದು ಕಟ್ ಮಾಡ್ಕೊಳ್ಳಿ. ಬಾಯಿಗೆ ಸಿಗಬೇಕು. ಇದೇನಕ್ಕೆ ಅಂತಂದರೆ ಚಿಕನ್ನ ಬಸ್ದು ನಾವಿಲ್ಲಿ ಫ್ರೈ ಮಾಡ್ಕೋತೀವಿ. ಓಕೆನಾ? ಈಗ ನೀವು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ವ ನಾವು, ಅದನ್ನು ಹಾಕಬೇಕು. ಈರುಳ್ಳಿ ಬೆಂದ ಮೇಲೆ ಆ ಪೇಸ್ಟ್ ಹಾಕ್ಬಿಟ್ಟು ಅದಕ್ಕೆ 1 ಸ್ಪೂನು ಮನೆಯಲ್ಲೇ ಮಾಡ್ತೀವಲ್ಲ ಆ ಸಾಂಬಾರು ಪುಡಿನೇ ಹಾಕ್ಕೊಬೇಕು. ಯಾವುದೇ ಥರದ್ದು ಚಿಲ್ಲಿ ಪೌಡ್ರು, ಗರಂ ಮಸಾಲ ಅದೆಲ್ಲ ಏನೂ ಬೇಡ. ಮನೆಯಲ್ಲೇ ಮಾಡ್ತೀವಲ್ಲ ಸಾಂಬಾರು ಪೌಡರು, ಆ ಸಾಂಬಾರು ಪೌಡರ್ನ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಅದು ಮಸಾಲೆ ಇರುತ್ತಲ್ವ, ಆ ಮಸಾಲೆದು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಬಿಟ್ಟು, ಈಗ ನೀವು ಚಿಕನ್ನ ಬಸ್ದಿಟ್ಕೊಂಬಿಟ್ಟು ನೀರನ್ನ ತೆಗೆದುಬಿಡಿ. ನೀರು ಬಿಟ್ಬಿಟ್ಟು ಬರೀ ಚಿಕನ್ನ ಬಸ್ಕೊಬೇಕು. ಓಕೆನಾ? ಅದು ಬಸ್ಕೊಂಡು ಚಿಕನ್ನ ಏನಿದೆ ನೀವು ಈಗ ಮಾಡಿದ್ರಲ್ಲ ಮಸಾಲ, ಅದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಇದು ಬಸ್ದಿರೋಂಥ ಚಿಕನ್ನು ಗ್ರೇವಿ ರೆಡಿ. ಓಕೆನಾ? ಇದನ್ನು ಸೈಡ್ಗೆ ಎತ್ತಿಡೋಣ. ಈಗ ಸಾಂಬಾರು ಮಾಡೋಣ ಬನ್ನಿ. ಸಾಂಬಾರಿಗೆ ಈಗ ಬಸ್ದಿದ್ದೀವಲ್ಲ ಆ ನೀರಿದು, ಈ ನೀರಿಗೆ 2 ಸ್ಪೂನು ಖಾರ ಪುಡಿ. ನಾನು ಹೇಳಿದೆ, ಯಾವುದೇ ಥರದ್ದು ಗರಂ ಮಸಾಲ ಅದು ಇದು ಇಲ್ಲ, ಏನೂ ಬೇಡ. ಮನೇಲೇ ಮಾಡಿರ್ತೀವಲ್ಲ ಸಾಂಬಾರು ಪೌಡರು, ಈ ಸಾಂಬಾರು ಪೌಡರ್ನ ಹಾಕ್ಬಿಟ್ಟು, ನಾವು ಆಲ್ರೆಡಿ 2 ಸ್ಪೂನ್ ತೊಗೊಂಡಿದ್ದೀವಿ ಈ ಮಸಾಲೆನ. ಇನ್ನು ಮಿಕ್ಕಿದ ಕಂಪ್ಲೀಟ್ ಮಸಾಲೆನ ಇದಕ್ಕೆ ಹಾಕ್ಬಿಡೋಣ. ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ. ಇದು ಕುದಿದ ಮೇಲೆ ಸಾಂಬಾರು ರೆಡಿ. ಸಾಲ್ಟ್ ಹಾಕ್ಬಿಟ್ಟು ಕುದಿಯೋಕ್ಕೆ ಚೆನ್ನಾಗಿ ಬಿಟ್ಬಿಡಿ. ಈಗ ಸಾಂಬಾರು ರೆಡಿ. ಯಾವ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಏನೂ ಇಲ್ದಿರನೇ ಸಿಂಪಲ್ಲಾಗಿ ಸಖತ್ತಾಗಿ ನಮ್ಮ ಮಂಡ್ಯ ಸ್ಟೈಲು ನಾಟಿ ಕೋಳಿ ಸಾರು ರೆಡಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ತಿಂತಾಯಿದ್ರೆ ಸೂಪರಾಗಿರುತ್ತೆ. ಥ್ಯಾಂಕ್ ಯು.